ಇವನೇನಿಲ್ಲಿ? ನಂದನ? ಇಲ್ಲ ಇಲ್ಲ ಇಲ್ಲ, ಅವನಿಗೆ ಇಂಥ ರೆಸಾರ್ಟ್ಗೆ ಬರೋ ಯೋಗ್ಯತೆ ಏನಿದೆ? ಓಯ್ ಬನ್ನೂರ್ ಕುರಿ, ನೀನೇನಿಲ್ಲಿ? ನಾನು ಎಲ್ಲಾ ಕಡೆ ಹೋದ್ರು ಫಾಲೋ ಮಾಡ್ತಿದ್ಯಾ? ನಿಜ ಹೇಳು, ಲೈನ್ ಗೀನ್ ಹೊಡಿತಿದ್ಯಾ ಏನೋ? ನಾನು ಎಲ್ಲಿಗೆ ಹೋದ್ರು ಅಲ್ಲೇ ಬರ್ತೀಯಲ್ಲ, ಸಿದ್ದು ಜೊತೆ ಇದ್ದಾಗ ಅಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡ್ತೀಯಾ, ನನ್ನ ಫ್ಯಾಮಿಲಿ ಜೊತೆ ವೆಕೇಶನ್ ಅಂತ ಮಡಿಕೇರಿಗೆ ಬಂದು ಎಲ್ಲ ಬಂದು ಒಕ್ಕರ್ಸ್ಕೊಂಡಿದ್ಯಾ. ಮೊದ್ಲೇ ಕ್ಯೂಟ್ ಆಗಿದ್ದೀನಿ. ಅಯ್ಯೋ ದೇವ್ರೆ, ನನ್ ಕ್ಯೂಟ್ ಆಗಿ ಹುಟ್ಟಿರೋದೇ ತಪ್ಪ ಹೇಳು. ಸಾಕ್ ನಿಲ್ಸು, ವಟ ವಟ ಅಂತ ಶುರು ಮಾಡ್ಬಿಟ್ಲು. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಮ್ ಫ್ಯಾಮಿಲಿನೂ ಮಡಿಕೇರಿಗೆ ಟ್ರಿಪ್ ಅಂತಾನೆ ಬಂದಿರೋದು. ಅದ್ರಲ್ಲೂ ನಿಮ್ ಫ್ಯಾಮಿಲಿಗಿಂತ ಮುಂಚೆ ಈ ಹೋಟ್ಲ್ ನಾವೇ ಚೆಕ್ ಇನ್ ಆಗಿರೋದು. ನಮ್ ಕೆಟ್ಟ ಹಣೆ ಬರಹ, ನಾವೆಲ್ಲಿದ್ದೀರಾ ಅಲ್ಲೇ ಬಂದು ಒಕ್ಕರ್ಸ್ಕೊಂಡಿದ್ದೀರಾ ನೀವು. ನಾನ್ ಜಗಳ ಆಡಕ್ ಬಂದಿಲ್ಲ ಇಲ್ಲಿ. ಅದೇನೋ ಅಂತಾರಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ್ ಕಾಟ ತಪ್ಪಿಲ್ಲ ಅಂತ, ಹಾಗೆ ಎಲ್ಲೋದ್ರು ನಿಮ್ ಕಾಟ ತಪ್ಪದೇ ಇಲ್ಲ ನಮ್ಗೆ. ಆದ್ರೆ ನಿಮ್ಮಪ್ಪ ನಮ್ಮಪ್ಪ ಏನಾದ್ರು ಮುಖ ನೋಡ್ಕೊಂಡ್ಬಿಟ್ರೆ ಈ ಹೋಟೆಲ್ ನಲ್ಲಿ ಇರೋದೇ ಬೇಡ ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ದುರಾದೃಷ್ಟಕ್ಕೆ ಇಡೀ ಮಡಿಕೇರಿ ಹುಡುಕೋದ್ರುನು ಒಂದು ಸಿಂಗಲ್ ರೂಮ್ ಸಿಗಲ್ಲ, ಎಲ್ಲ ಫಿಲಪ್ ಆಗೋಗಿದೆ. ಆಮೇಲೆ ನಿಮ್ ಫ್ಯಾಮಿಲಿ ನಮ್ ಫ್ಯಾಮಿಲಿ ಫುಟ್ಪಾತ್ ಅಲ್ಲಿ ಮಲ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ನಿಮ್ಮಪ್ಪನ ರೆಸ್ಟೋರೆಂಟ್ ಇಂದ ಬೇಗ ರೂಮ್ ಕರ್ಕೊಂಡು ಹೋಗೋ, ಇಲ್ಲ ಅಂದ್ರೆ ಫುಟ್ಪಾತ್ ಅಲ್ಲಿ ಮಲ್ಕೊಳಕ್ ರೆಡಿ ಆಗಿರೋ. ನಮ್ಮಪ್ಪನ್ ಏನೋ ಅನ್ಕೊಂಡಿದ್ಯಾ? ಸೂರ್ಯಕಾಂತ್ ಅಂದ್ರೆ ಬರೀ ದೊಡ್ಡಬಳ್ಳಾಪುರ ಅಷ್ಟೇ ಅಲ್ಲ, ಮಡಿಕೇರಿಲೂ ಹವಾ ಇಟ್ಟಿದ್ದಾರೆ. ಅವ್ರಿಗೆ ಎಂತ ದೊಡ್ಡ ದೊಡ್ಡ ಜನ ಎಲ್ಲ ಗೊತ್ತಾ? ಈ ಹೋಟೆಲ್ ಇಲ್ಲ ಅಂದ್ರೆ ಇನ್ನೊಂದು, ಆದ್ರೆ ನನ್ನನ್ನ ಮಾತ್ರ ಅವ್ರ ಫುಟ್ಪಾತ್ ಅಲ್ಲೆಲ್ಲ ಮಲ್ಸಲ್ಲ ಗೊತ್ತಾ? ಹಾಗೆ ಹೇಳ್ಬೇಡ ಅಮ್ಮು. ವಲ್ಲಭ ಹೇಳ್ತಿರೋದು ನಿಜ, ಇಲ್ಲೆಲ್ಲೂ ರೂಮ್ ಇಲ್ಲ. ನಿಮ್ಗಂತೂ ಬೇರೆ ಕಡೆ ರೂಮ್ ಸಿಗ್ಬೋದೇನೋ, ನಮ್ಗಂತೂ ಸಿಗಲ್ಲ. ಅದಕ್ಕೆ ಪ್ಲೀಸ್ ಅಮ್ಮು, ನಿಮ್ ಅಪ್ಪ ಚಿಕ್ಕಪ್ಪನೇ ಹೇಗಾದ್ರೂ ಮಾಡಿ ಇಲ್ಲಿಂದ ಕರ್ಕೊಂಡೋಗು. ನಮ್ ಮಾವನ್ ಕಣ್ಣಿಗೆ ಬೀಳ್ದೆ ಇದ್ರೆ ಸಾಕು ಅಮ್ಮು. ಅದಕ್ಕೆ ಅಮ್ಮು ಅಂತ ಕರಿತಾ ಇದ್ದೀರಾ? ಇವಳು ಯಾವಾಗ ನಿಮ್ಗೆ ಅಷ್ಟೊಂದು ಕ್ಲೋಸ್ ಆದ್ಲು? ಅಯ್ಯೋ ಸುಮ್ನಿರು ವಲ್ಲಭ. ಅಕ್ಕನ ನೋಡು, ನನ್ನ ಬಾಯಿ ತುಂಬಾ ಅಕ್ಕ ಅಂತ ಕರಿತೀಯ ಅಲ್ವಾ? ವಲ್ಲಭಂಗೋಸ್ಕರ ಅಲ್ಲ, ನನಗೋಸ್ಕರ ಆದ್ರೂ ಈ ಸಹಾಯ ಮಾಡು ಅಮ್ಮು. ಏನೋ ನೀವ್ ಇಷ್ಟೊಂದ್ ಕೇಳ್ಕೊಳ್ತಿದ್ದೀರಾ ಅಂತ ಒಪ್ಕೊಂತೀನಿ, ಆದ್ರೆ ಈ ಕಾಟ್ ಪಪ್ಪಂಗ್ ಹೇಳಿ ನನ್ ಜೊತೆ ಮರ್ಯಾದೆಯಿಂದ ನೆಡ್ಕೊಳಕ್ಕೆ. ಅಲ್ಲಿಗೆ ಒಂದ್ ಸಮಸ್ಯೆ ಬಗೆಹರಿತು. ಅದಕ್ಕೆ ಸದ್ಯ ಅಣ್ಣ, ಅಪ್ಪ ಅಮ್ಮ ರಕ್ಷಾ ಎಲ್ಲ ಎಲ್ಲೋದ್ರು? ಅವ್ರು ಹೋದ್ರು. ಎಲ್ಲಿಗೆ? ಎಲ್ಲಿಗೆ ಅಂದ್ರ ಊಟ ಮುಗಿಸಿ ರೂಮ್ಗೆ ಹೋದ್ರು. ಅಪ್ಪ ಸ್ವಲ್ಪ ಹೊತ್ತು ಮಲಗ್ತಾರಂತೆ, ಸುಸ್ತಾಗಿದ್ಯಂತೆ. ಎಲ್ಲ ಮುಗೀತು. ಯಾಕೆ, ಏನಾಯ್ತು? ಆ ಬನ್ನೂರ್ ಕುರಿಗೆ ನಿಮ್ಮ ಅಪ್ಪ ಚಿಕ್ಕಪ್ಪ ಇಲ್ಲಿದ್ರೆ ಸರಿ ಇಲ್ಲ, ರೂಮ್ ಕಳ್ಸು ಅಂತ ಹೇಳಿ ಬಂದಿದೆ. ಇವಾಗ ನಮ್ಮಪ್ಪ ಅಮ್ಮನು ಹೋಗ್ತಾ ಇದಾರೆ ಅಂದ್ರೆ ಆನ್ ದ ವೇ ಇಬ್ರು ಮೀಟ್ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ವೇಳೆ ಸಿಕ್ಬಿಟ್ರೆ ನಮ್ ಟ್ರಿಪ್ ಹೋಗೆ.com ಅವ್ರು ಸಿಕ್ಕಿ ಈ ಹೋಟೆಲ್ನ ಕುರುಕ್ಷೇತ್ರ ಮಾಡ್ಕೊಂಡು ಯುದ್ಧ ಶುರು ಮಾಡಿ ಉಡೀಸ್ ಮಾಡಕ್ ಪಕ್ಕ. ಓ ಮೈ ಗಾಡ್, ಬನ್ನಿ ಹೋಗ್ ನೋಡೋಣ. ರಕ್ಷಾ, ಅಪ್ಪ ಏನ್ರಿ? ಅಪ್ಪ ರೂಮ್ ನಲ್ಲಿ ರೆಸ್ಟ್ ಮಾಡ್ತಾ ಇದಾರೆ. ಆ ಸಂಜೆ ಎಲ್ರು ಸುತ್ತಾಡಕ್ ಹೋಗೋಣ, ನೀವು ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಅಲ್ಲ, ಏನಾಗಿದೆ ನಿಮ್ಗೆಲ್ಲ? ಯಾಕೆ ಒಂಥರ ಆಡ್ತಾ ಇದ್ದೀರಾ? ನಮ್ಗೇನಾಗಿದೆ, ಎಲ್ಲ ಚಿಲ್ಲಾಗಿದೆ. ಮತ್ತೆ ಕಂಕ್ಲಲ್ಲಿ ಬಾಂಬ್ ಇಟ್ಕೊಂಡು ಆಡ್ತಾ ಇದ್ದೀರಾ? ಅದು ರಕ್ಷಾ, ಏನಿಲ್ಲಮ್ಮ, ಮಾವ ನಮ್ಮನ್ನ ಇಲ್ಲೆಲ್ಲ ಕರ್ಕೊಂಡ್ ಬಂದಿದಾರಲ್ಲ, ಒಂದ್ ಮೂಡ್ ಚೆನ್ನಾಗಿದ್ರೆ ನಮ್ ಟೈಮ್ ಚೆನ್ನಾಗಿರುತ್ತೆ. ಅದಕ್ಕೆ ಮಾವನ ನಾವು ಚೆನ್ನಾಗಿ ನೋಡ್ಕೋತಿದೀವಿ ಅಷ್ಟೇ. ಕೋತಿ, ಇದೆಲ್ಲ ಯಾಕೆ ನಿಮ್ಗೆ? ಹೋಗಿ ರೀಲ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡು. ರೀಲ್ಸ್ ಮಾಡೋದ್ ನೀ ನನ್ಗೆ ಹೇಳ್ಕೊಡ್ಬೇಕಾ? ನನ್ ಕೆಲ್ಸ ನನ್ಗೆ ಹೇಳಕ್ ಬಂದ. ಅಪ್ಪ ರೂಮ್ ಹೋಗಿದ್ದಾರೆ ಅಂತ ಅಂದ್ರೆ ಸೇಫ್ ಅನ್ಕೊಳ್ಳೋಣ, ಬಟ್ ಅಂದ್ರೂ ಈ ಕೋತಿ ನಂಬಕ್ಕಾಗಲ್ಲ. ನಾವು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಬನ್ನಿ. ಕರಿಬೇಕು, ನಿಮ್ಮಪ್ಪನ ಸೇಫ್ ಆಗಿ ರೂಮಿಗೆ ಬಿಟ್ಟಿದ್ದಾನೆ. ಮೊದ್ಲೇ ನೀನು ಕೆಲಸ ಹೇಳಿದ್ರೆ 3 ಕೆಲಸ ಮಾಡೋ ಕೋತಿ ನೀನು. ಕಾಟ್ ಪಪ್ಪ, ಏನೋ ಅನ್ಕೊಂಡಿದ್ಯಾ ನನ್ನ? ನಿನಗ್ ಮಾತ್ರ ಜವಾಬ್ದಾರಿ ಇರೋದಾ? ನನಗೂ ಜವಾಬ್ದಾರಿ ಇದೆ. ಅಪ್ಪನ ಕರೆಕ್ಟ್ ಆಗಿ ರೂಮ್ ಅಲ್ಲಿ ಸಿಂಹಾಸನದ ಮೇಲೆ ಕೂರ್ಸ್ ಬಂದಿದೀನಿ. ಅದಕ್ಕೆ
ಫಾರ್ ದ ಫಸ್ಟ್ ಟೈಮ್ ಹೇಳಿರೋ ಕೆಲ್ಸನ ಒಂದೇ ಟೈಮ್ ಇರೋದು ಇವಳೇನೆ. ಇವ್ರ ಅಪ್ಪನ್ನ ಈ ರೂಮ್ಗೆ ಬಿಟ್ಟು ಬಂದಿರೋದು. ಏ ಕಾಡ್ ಪಾಪ, ನನ್ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ, ನೀನೇ ಕನ್ಫ್ಯೂಸ್ ಆಗಿರೋದು. ಅಪ್ಪನ್ ಬಿಟ್ಟಿರೋದು ಈ ರೂಮ್ ಅಲ್ಲ, ಆ ರೂಮು. ಇವನೇನಿಲ್ಲಿ? ನಂದನ? ಇಲ್ಲ ಇಲ್ಲ ಇಲ್ಲ, ಅವನಿಗೆ ಇಂಥ ರೆಸಾರ್ಟ್ಗೆ ಬರೋ ಯೋಗ್ಯತೆ ಏನಿದೆ? ಏಯ್, ನಂದನ್ ವಾಯ್ಸ್ ತರ ಇದೆಯಲ್ಲ. ಏಯ್, ನೀನೇನ ಇಲ್ಲಿ? ಸೂರ್ಯ ಇಲ್ಲ, ಅಪ್ಪ ಸೂರ್ಯ. ಏ ಕೋತಿ, ಏನೇ ಕೆಲಸ ಮಾಡಿದ್ಯಾ ಹಂದಿ ತಂದು? ಇದು ನಮ್ಮ ಅಪ್ಪನ ರೂಮ್ ಕಣೆ. ನಿಮ್ಮ ಅಪ್ಪನ್ ಕರ್ಕೊಂಡೋಗಿ ನಮ್ಮ ಅಪ್ಪನ ರೂಮ್ ಬಿಟ್ಟಿದ್ಯಲ್ಲ, ನೀನೆಂತ ಕೆಲಸ ಮಾಡಿದ್ಯಾ ಗೊತ್ತಾ? ಹೌದಾ? ನನಗ್ ನನ್ ರೂಮ್ ಮಾತ್ರ ಗೊತ್ತಿತ್ತು, ಅಪ್ಪನ್ ರೂಮ್ ಯಾವ್ದು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ನಿನ್ನ ಎಡವಟ್ರಾಣಿ ಅನ್ನೋದು. ಒಳ್ಳೆ ಎಲ್ಲರಿಗೂ ಟೆನ್ಷನ್ ಕೊಡಕ್ಕೆ ಹುಟ್ಟಿದ್ಯಾ. ನಾನು ಬರ್ತಿರೋ ಕೋಪಕ್ಕೆ ನಿನ್ನ ಈ ಕಾಡ್ಪಪ್ಪ, ಸುಮ್ನೆ ನನಗ್ ಬೈಬೇಡ ಕಣೋ. ಅಪ್ಪನ್ ಕೇಳ್ದೆ ಯಾವ ರೂಮು ಅಂತ, ಅವ್ರು ಹೇಳಿದ್ದು 215 ಅಂತ, ಅದಕ್ಕೆ ಅಲ್ಬಿಟ್ಟೆ. ಹೋಗಿ ಹೋಗಿ ಒಬ್ಬ ಕುಡುಕನ ಹತ್ರ ಹೋಗ್ಬಿಟ್ಟು ಕೇಳಿದ್ಯಲ್ಲ. ಅಲ್ಲ, ನೀನ್ ಕುಡ್ದಿದ್ಯಾ? ಇಲ್ಲ ತಾನೆ? ಏನ್ ಮಾಡ್ಬೇಕು? ಕಾಡ್ಪಪ್ಪ, ನಮ್ಮ ಅಪ್ಪನ್ ಕುಡ್ಕ ಅಂದ್ರೆ ನಿನ್ ಕುಕ್ಕೆ ಎಸ್ಕಿ ಸಾಯಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಯಮಲೋಕಕ್ಕೆ ನಿನ್ನೆ ಪಾರ್ಸಲ್ ಮಾಡ್ಬಿಡ್ತೀನಿ ಕಣೆ. ಇವರೆಲ್ಲ ಯಾಕೆ ಇಲ್ಲಿದ್ದಾರೆ? ಇವ್ರು ಯಾಕೆ ಈ ತರ ಕಿತ್ತಾಡ್ತಾ ಇದ್ದಾರೆ? ನೀವಿಬ್ರು ದೊಡ್ಡಬಳ್ಳಾಪುರದಿಂದ ಮಡಿಕೇರಿ ಟ್ರಿಪ್ಪಿಗೆ ಅಂತ ಬಂದಿದ್ದೀರಾ, ಇಲ್ಲಿ ಜಗಳ ಆಡ್ತಿರಲ್ಲ. ನೀವಿಬ್ರು ಕಾಲೇಜಿಗೆ ಓದಕ್ ಹೋಗ್ತೀರಾ, ಜಗಳ ಆಡಕ್ ಹೋಗ್ತೀರಾ? ನಿಲ್ಸಿ. ಹೇ ಸುಣ, ಅದಕ್ಕೆ ಇವಳು ಎಂತ ಕೆಲಸ ಮಾಡಿದಾಳೆ ಗೊತ್ತಾ? ಅದಕ್ಕೆ ಗಣೇಶನ್ ಮಾಡು ಅಂದ್ರೆ ಅವ್ರ ಡ್ಯಾಡಿ ಶಿವಣ್ಣನ್ ಮಾಡಿದಾಳೆ. ಇವ್ರಪ್ಪ ನಮ್ಮಪ್ಪ ಮುಖಾಮುಖಿ ಆಗ್ಬಾರ್ದು ಅಂತ ನಾವೆಲ್ಲ ಹರಸಾಹಸ ಪಡ್ತಿದ್ರೆ ಇವ್ರಪ್ಪನ ಒಳಗೆ ಏನು ಶಬ್ದ ಬರ್ತಿಲ್ಲ, ಏನ್ ಹಿಡ್ತಾ ಇರ್ಬೋದು? ಏನ್ ಕರ್ಮಾನ ನಂದು. ಊರಲ್ಲಂತೂ ನಮ್ಮ ಮನೆ ಎದುರುಗಡೆ ಮನೆ ಮಾಡಿ ದಿನ ಹಿಂಸೆ ಕೊಡ್ತೀಯ. ಒಂದು 3 ದಿನ ನೆಮ್ಮದಿಯಾಗಿರೋಣಂತ ಇಲ್ಲಿಗೆ ಬಂದ್ರೆ ಇಲ್ಲೂ ಗಡ ಕೊಡ್ತಿದ್ಯಲ್ಲ. ನನ್ನ ರೂಮಿಗೆ ಬಂದು ನಿಂತಿದ್ಯಾ? ಏಯ್, ಹೇಳ ಮೇಲೆ. ನನ್ನ ರೂಮ್ಗೆ ಬಂದು ಎಷ್ಟು ಮಾತಾಡ್ತೀವ ನೀನು? ಎಷ್ಟೋ ಧೈರ್ಯ ನಿನ್ಗೆ? ನಿನ್ ರೂಮ ತಲೆ ಕೆಟ್ಟಿದ್ಯ ನಿನ್ಗೆ? ನನ್ ರೂಮ್ ಇದು. ನನ್ನ ಮಗಳ ಕರ್ಕೊಂಡೋಗಿದ್ದಾಳೆ. ಇದೇ ನನ್ ರೂಮು. ವಾಗ ಇಲ್ಲಿಂದ ಕುಡ್ದು ಬಂದು ನನ್ನ ರೂಮಲ್ಲಿ ಗಲಾಟೆ ಮಾಡಬೇಡ. ಮೊದ್ಲು ಇಲ್ಲಿಂದ ಆಚೆ ಹೋಗು. ಯೋಗ್ಯತೆ ಇಲ್ದವನ್ ಇಲ್ಲಿಗೆ ಬರಬಾರ್ದು. ಏಯ್, ನನ್ ರೂಮ್ ಕಣೋ ಇದು. ಅಪ್ಪ ಅಪ್ಪ, ನಮ್ ರೂಮ್ ತೆಗಿಯಪ್ಪ. ನಿನ್ ಕುಡಿಯಕ್ಕಿನ್ನಲ್ಲೂ ಜಾಗ ಸಿಗ್ಲಿಲ್ವಾ? ದೊಡ್ಡಬಳ್ಳಾಪುರದಲ್ಲಿ ಕುಡಿಬೇಕಾಗಿತ್ತು. ರೂಮಲ್ಲಿ ಬಂದು ಏನ್ ಗಲಾಟೆ ಮಾಡ್ತಾ ಇದ್ದೀರಿ? ನನ್ ರೂಮ್ ಇದು. ಅಯ್ಯೋ ಬನ್ನಿ. ಸುಮ್ನೆ ಬಿಡಲ್ಲ ಏ, ಹೋಗ. ನೋಡಿದೀನಿ ನಾನು. ನೋಡ್ತಿಯಾಗಿರ್ತ ಮನೆ ಮುಂದೆ ಜಗಳ ಆಡಿ ಸಾಲದು ಅಂತ ಇಲ್ಲೂ ಬಂದು ನನ್ನ ಜೀವ ಇದ್ದಾನೆ. ನಾನು ಬಾತ್ರೂಮ್ ಇಂದ ಬರೋಷ್ಟೊಳಗೆ ಇಲ್ಲಿ ಬಂದು ಕೂತಿದ್ದಾನ ಅವನು. ಎಷ್ಟು ಧೈರ್ಯ ಅವನ್ಗೆ? ನನ್ ಮೇಲೆ ಜಗಳ ಆಡ್ತಾನವನು. ಹೋಗ್ಲಿ ಬಿಡಿ ಅಪ್ಪ, ಆಗಿದಾಗೋಯ್ತು. ಈಗ ಕೋಪ ಮಾಡ್ಕೊಂಡ್ಬಿಡಿ. ಕೋಪನ
ನಾವಿಲ್ಲಿ ರೆಸಾರ್ಟ್ಗೆ ಇರೋದೇ ಬೇಡ, ಬೇರೆ ರೆಸಾರ್ಟ್ಗೆ ಹೋಗೋಣ. ನಂಗೆ ಇಲ್ಲಿ ಒಂದ್ ಕ್ಷಣನೂ ಇರಕ್ ಇಷ್ಟ ಇಲ್ಲ. ಏನ್ ಮುಖ ನೋಡ್ತಾ ಇದ್ದೀರಿ? ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಈಗಲೇ ದೊಡ್ಡಬಳ್ಳಾಪುರಕ್ಕೆ ಹೋಗೋಣ. ಅಪ್ಪ ಎಲ್ಲೂ ರೂಮ್ ಸಿಗಲ್ಲ ಅಪ್ಪ, ಇಲ್ಲಿ ಮಾತ್ರ ರೂಮ್ ಇರೋದು. ನಾನೆಂತೂ ಇಲ್ಲಿರೋಲ್ಲ. ನೀವು ತಮ್ಮಯ್ಯ ಅಂತೀನಿ ಹಾಗೆ ಮಾಡ್ಬೇಡ್ರಿ. ನೀವು ಹತ್ರ ಕರ್ಕೊಂಡು ಹೋಗ್ತೀರಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರಿ. ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತೆಲ್ಲ ಹೇಳಿದ್ರಿ. ಈಗ ದಿಢೀರ್ ಅಂತ ಊರಿಗೆ ಹೊರಡೋಣ ಅಂದ್ರೆ ಹೇಗ್ರಿ? ರೀ ಇದು ದೇವ್ರ ವಿಷಯ ರೀ, ದೇವ್ರ ದರ್ಶನ ಮಾಡ್ಕೊಂಡು ಹೊರಟು ಬಿಡೋಣ. ಸರಿ ಆಯ್ತು, ಇದು ಹೋಗೋಣ. ಮೀನಾ, ನೀನ್ ಇಲ್ಲಿದ್ಯಾ? ಎಲ್ಲಾ ಕಡೆ ನೀನು ಹುಡುಕಿ ಹುಡುಕಿ ಸುಸ್ತಾಗೋಯ್ತು. ಯಾಕೆ ಮೀನಾ, ಬೇಜಾರ್ಲಿದ್ಯಲ್ಲ? ತುಂಬಾ ಬೇಜಾರಾಗ್ತಿದೆ ಕೇಶವ. ಯಾಕೆ ಮೀನಾ, ಏನಾಯ್ತು? ಮತ್ತಿನ್ನೇನು, ಊರಲ್ಲಿದ್ದಾಗ್ಲಂತೂ ಇವರಿಬ್ರು ಜಗಳ ತಪ್ಪಿದ್ದಲ್ಲ. ಒಬ್ರು ಮುಖ ಒಬ್ರು ನೋಡಿದ್ರೆ ಕಿತ್ತಾಡಕ್ ಶುರು ಮಾಡ್ತಾರೆ. ಇನ್ನು ನಾವು ಮದ್ವೆ ಆದಾಗ್ಲಿಂದ ಎಲ್ಲೂ ಹೊರಗೋಗಿಲ್ಲ. ಹನಿಮೂನ್ ಅಂತ ಪ್ಲಾನ್ ಮಾಡಿದ್ವಿ, ಅದ್ ನೋಡಿದ್ರೆ ಫ್ಯಾಮಿಲಿ ಟ್ರಿಪ್ ಆಯ್ತು. ಎಲ್ರ ಜೊತೆಗೆ ಬಂದಿರೋದು ನನಗೆ ಖುಷಿನೇ ಇದೆ. ಆದ್ರೆ ಈಗ ಆ ಎದುರುಗಡೆ ಮನೆಯವ್ರು ಬಂದು ಎಲ್ಲ ಹಾಳಾಗೋಯ್ತು. ಇನ್ನು ನಾಳೆ ದೇವ್ರ ದರ್ಶನ ಆದ್ಮೇಲೆ ಎಲ್ರನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ನಾವಿಬ್ರು ಎಲ್ಲೂ ಸುತ್ತಾಡ್ಲಿಲ್ಲ, ಏನು ನೋಡ್ಲಿಲ್ಲ. ಹೀಗಾದ್ರೆ ನಿನ್ ಜೊತೆ ನನ್ ಕಾಲ ಕಳೆದ್ ಯಾವಾಗ ಕೇಶವ? ನಿನಗೇನು ಅನ್ನಿಸ್ತಿಲ್ವೇನೋ? ಅನ್ನಿಸ್ತಿದೆ ಮೀನಾ. ಅಟ್ಲೀಸ್ಟ್ ಇಷ್ಟು ದೂರ ಬಂದಿದೀವಲ್ಲ ಅಂತ ಖುಷಿ ಪಡ್ಬೇಕು, ಇಲ್ಲ ಇಷ್ಟು ದೂರ ಬಂದ್ರು ಟೆನ್ಷನ್ ತಪ್ಪಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಕು. ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ನೀನ್ ಬೇಜಾರ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ನಾಳೆ ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ನಾವು ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ತಿರೋದು. ಅದು ಖುಷಿ ಪಡೋಣ. ಕಾವೇರಿ ಹುಟ್ಟೋ ಜಾಗ, ಎಲ್ಲ ಚೆನ್ನಾಗಿರತ್ತೆ. ಅದ್ ಸರಿ ಕೇಶವ, ಆದ್ರೆ ನಾನು ನೀನು ಇಬ್ಬರ ಆಚೆ ಸುತ್ತಾಡ್ಬೇಕು ಅಂತ ಆಸೆ ಪಡೋದು ತಪ್ಪೇನೋ? ತಪ್ಪಿಲ್ಲ ಮೀನಾ, ಅದಕ್ಕೂ ಟೈಮ್ ಬರುತ್ತೆ. ಎಲ್ಲ ದಿನನೂ ಒಂದೇ ತರ ಇರಲ್ಲ ಅಲ್ವಾ? ರೀ ನಾವ್ ರೆಡಿ. ಏನ್ ಗಿರ್ಜಾ, ಇಷ್ಟೊತ್ತ ಕೆಳಗ್ ಬರಕ್ಕೆ? ಬೇರೆ ಊರಿಗೆ ಬಂದ್ರು ಬೇಗ ಸಿದ್ಧವಾಗಿ ಬರಕ್ಕಾಗೋದಿಲ್ವಾ? ಈಗ ಎಲ್ಲ ಲೇಟ್ ಆಗುತ್ತೆ, ಹೊರಡಿ. ರೀ ಅದು ಕೇಶವಂಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ ರೀ. ಜ್ವರನ? ಹೂವಪ್ಪ, ತುಂಬಾ ಜ್ವರ. ಇಲ್ಲಿನ ವಾತಾವರಣ ಅವ್ನ್ಗಾಗ್ಲೇ ಇಲ್ಲ ನೋಡಿ. ಪಾಪ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ಮಲ್ಕೊಂಡಿದ್ದಾನೆ. ಆಮೇಲೆ ಜ್ವರ ಸ್ವಲ್ಪ ಕಮ್ಮಿ ಆದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದಾನೆ. ಏನ್ ಮಕ್ಳು ಏನು ತಿನ್ನಲ್ಲ, ತಿಂದು ಅರ್ಗಿಸ್ಕೊಳಲ್ಲ. ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಗಿರ್ಜಾ, ಹೋಗಿ ನೋಡ್ಕೊಂಬ. ಕೇಶವಣ್ಣಂಗೆ ಜ್ವರ ಕಮ್ಮಿ ಆದ್ರೆ ಅಣ್ಣನ್ನು ಅದಕ್ಕೆಗೂ ನಾನೇ ಕರ್ಕೊಂಡ್ ಬರ್ತೀನಿ, ನೀವು ಹೋಗಿರಿಪ್ಪ. ಹೌದು ರೀ, ಅವನು ರೂಮಲ್ಲೇ ಮಲ್ಗಿ ರೆಸ್ಟ್ ಮಾಡ್ಲಿ. ಜೋಪಾನ ಕಂಡ್ರು. ವಲ್ಲಭ, ಜ್ವರ ಇದೆ ಅಂತ ಅಪ್ಪನ ಹತ್ರ ಯಾಕೆ ಸುಳ್ಳು ಹೇಳಿದೆ? ಗೊತ್ತಾಗುತ್ತೆ. ಈಗೋ ನಮ್ಮ ರಥ ಬಂದೇ ಬಿಡ್ತು. ವಲ್ಲಭ, ಇವಾಗ ಯಾವ ಕಡೆ? ಅದಕ್ಕೆ ನಿಮ್ಗೆಲ್ಲ ಗೊತ್ತಾಗುತ್ತೆ, ಬನ್ನಿ. ಹುಡುಗಿರ್ಗೆ ಸರ್ಪ್ರೈಸ್ ಇಷ್ಟ ಅಂತ ನಂಗೆ ಚೆನ್ನಾಗಿ. ಅವಳಿಗೆ ಮಾತ್ರ